ಖಾತೆಯನ್ನು ವಹಿಸಿಕೊಂಡಾದ ಮೇಲೆ ಸುಮಾರು 8 ತಿಂಗಳಿಂದ ಸತತ ಪ್ರಯತ್ನದಿಂದ ಬೆಂಗಳೂರಿನ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲವನ್ನ ಈಡೇರಿಸತಕ್ಕಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಶವಂತಪುರ ಮತ್ತೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕುಂದು ಕೊರತೆಗಳನ್ನ ಹೇಳ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡತಕ್ಕಂತಹದ್ದು, ಅವರ ಸಮಸ್ಯೆಗಳನ್ನ ಆಲಿಸ್ತಕ್ಕಂತಹದ್ದು, ಸ್ಥಳದಲ್ಲೇ ಪರಿಹಾರ ಮಾಡತಕ್ಕಂತಹದ್ದನ್ನ ಕೂಡ ಬೆಂಗಳೂರಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಇದುವರೆಗೂ ಏನೆಲ್ಲ ಕ್ಷೇತ್ರದಲ್ಲಿ ನಡೆದಿದೆ 100% ಇದು ಸಕ್ಸಸ್ ಆಗಿದೆ. ಯಾರು ಮನವಿಯನ್ನ ಕೊಟ್ಟಿದ್ದಾರೆ ಆ ಮನವಿ ಕೆಲಸ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ನಮಗೆ ರಿಪ್ಲೈ ಕೂಡ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬಂದಂತಹದ್ದು. ಇವತ್ತು ಮೊನ್ನೆ ತಾನೇ ನಡೆದಂತಹ ಬಜೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿದ್ದೆ. ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನು 5 ಕಸದ ಘಟಕಗಳಿದೆ, ಆ ಘಟಕಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ನಮ್ಮಲ್ಲಿ ಶುದ್ಧವಾದ ಗಾಳಿ ವಾತಾವರಣವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನ ಮಾಡಿ ಬಜೆಟ್ ನಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ 4 ಕಡೆ 50 ರಿಂದ 100 ಎಕರೆ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಕಸದ ಘಟಕಗಳನ್ನ ಶಿಫ್ಟ್ ಮಾಡಿ ಒಂದು ಕಡೆ ಅದನ್ನ ಕ್ಲೀನ್ ಆಗಿ ಶೇಖರಣೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ತುಂಬು ಹೃದಯದಿಂದ ಅಭಿನಂದನೆಯನ್ನ ಹೇಳ್ತೇನೆ. ಎರಡನೇದು, ಕುಡಿಯುವ ನೀರಿನ ಆಹಾಕಾರ ಎದ್ದಿದೆ. 110 ಹಳ್ಳಿ ವ್ಯಾಪ್ತಿ ಇವತ್ತು ಅವ್ರು ಆಲ್ರೆಡಿ ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರು ಕೂಡ ಅವರ ಸತತ ಪ್ರಯತ್ನ, ಯಾಕೆಂದ್ರೆ ಅವ್ರದ್ದು ಬೆಂಗಳೂರು ಸೌತ್ ಬರ್ತದೆ, ಆನೇಕಲ್ ಬರ್ತದೆ. ಅದರಿಂದ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಇಷ್ಟು ಹೊತ್ತಿಗೆ ಏನ್ ಈ ಫಾರೆಸ್ಟ್ನವರು ತಕರಾರು ಮಾಡಿದ್ರು ಅದು ಯಾರಾದ್ರೂ ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡಿದ್ರೆ ಇವತ್ತು 4 ತಿಂಗಳ ಹಿಂದೆನೆ ನಮಗೆ 110 ಹಳ್ಳಿಗೆ ಕುಡಿಯುವ ನೀರು ಬರ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ನವರು ತಕರಾರು, ಆ BWSSB ಅವರು ಫಾರೆಸ್ಟ್ ಅಧಿಕಾರಿಗಳಿಗೆ ಹಿಂಜರಿಕೆಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಸನ್ಮಾನ್ಯ ಡಿ.ಕೆ. ಸುರೇಶ್ ರವರ ಸತತ ಪ್ರಯತ್ನ, ಒಂದು ಕಮಿಟ್ಮೆಂಟ್, ಆ ಫಾರೆಸ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತು ಅದನ್ನ ಸಾಲ್ವ್ ಮಾಡಿ 110 ಹಳ್ಳಿಗೆ ಬರಬೇಕಾದಂತ ಕಾವೇರಿ 5th ಸ್ಟೇಜ್ ಏನಿದೆ ಅದು ಈಸಿಯಾಗಿ ಕೆಲಸ ಕಂಪ್ಲೀಟ್ ಆಗ್ತದೆ. ಇವತ್ತು ಮಾರ್ಚ್ ಎಂಡಿಂಗ್, ಏಪ್ರಿಲ್ 1st ವೀಕ್ಗೆ ಆ ಕಾವೇರಿ 5th ಸ್ಟೇಜ್ ಏನಿದೆ ಇದ್ದಂತ ಅಡಚಣೆಗಳೆಲ್ಲ ಕೂಡ ನಿವಾರಣೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಕನಕಪುರ ರೋಡ್ ಇವತ್ತು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು MP ಆದ್ಮೇಲೆ ನಮ್ಮ ನೈಸ್ ಜಂಕ್ಷನ್ ಏನಿದೆ, ಕನಕಪುರದ ನೈಸ್ ಜಂಕ್ಷನ್, ಅಲ್ಲಿಂದ ನಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಕನಕಪುರ ಗಂಟ 4 ರಸ್ತೆಗಳನ್ನ ಮಾಡತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಏನೆಲ್ಲ ಮಾಡಬಹುದು, ಸಾರ್ವಜನಿಕರಿಗೆ ಮನಸ್ಸು ಮಾಡಿದ್ರೆ ಏನೆಲ್ಲ ಅಮೌಂಟ್ ತರಬಹುದು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರು ಮಾಡ್ತಕ್ಕಂಥದ್ದು. ಅದಕ್ಕೆ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಡಿ.ಕೆ. ಸುರೇಶ್ ರವರಿಗೆ 110 ಹಳ್ಳಿ ವ್ಯಾಪ್ತಿಗೆ ಏನೇನು ಅಡಚಣೆ ಇತ್ತು, ಮತ್ತೆ ಕನಕಪುರ ರೋಡ್ 4 ಪಥದ ರಸ್ತೆ, ಮಾಗಡಿಯ 4 ಪಥದ ರಸ್ತೆ ಏನು, ಅದಕ್ಕೆಲ್ಲ ಬಹಳ ಕಮಿಟ್ಮೆಂಟ್ ಇಂದ ಎಲ್ಲ ಸುಲಲಿತವಾಗಿ ರಸ್ತೆಗಳಾಗ್ತಕ್ಕಂಥದಕ್ಕೆ ಅವರಿಗೆ ಕೂಡ ನಾನು ಡಿ.ಕೆ. ಸುರೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತೇನೆ. ನಮ್ಮ 110 ಹಳ್ಳಿಗೆ ಸುಮಾರು 200 ಕೋಟಿಯನ್ನ ಬಿಡುಗಡೆ, ಸುಮಾರು 200 ಕೋಟಿ ಹಣವನ್ನ ಬಿಡುಗಡೆ ಮಾಡಿಸಿ ಎಲ್ಲೆಲ್ಲಿ 110 ಹಳ್ಳಿ ವ್ಯಾಪ್ತಿ ಮಿಸ್ಸಿಂಗ್ ಬಿಟ್ಸ್ ಆಗಿದೆ ಅದೆಲ್ಲವನ್ನ ಕೂಡ ಸರಿಪಡಿಸಿ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಆ 110 ಹಳ್ಳಿಗೆ ನೀರನ್ನ ಕೊಡ್ತಕ್ಕಂತ ಸಾಹಸವನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.